Jai Shri Gurudev. Welcome to Physics online class. Today we are going to explain how to represent magnetic field symbolically, that is in cross or dot. That is, if you want to represent magnetic field in the form of a cross and in the form of a dot. If you want to represent the magnetic field in the form of cross, then the magnetic field is perpendicular to the plane of the paper and is into the plane of the paper, perpendicular and into the plane of the paper and away from the observer. Away from the observer. And if we are representing the magnetic field in the form of dot, then magnetic field is, again it is always perpendicular, but it is out of the plane of the paper and towards the observer. Towards the observer. So ಈ ತರ ಇದ್ರೆ ನಾವು ರೆಪ್ರೆಸೆಂಟ್ ಮಾಡೋದು ಡಯಾಗ್ರಾಮ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಸೊ ಇದು ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಟುವರ್ಡ್ಸ್ ದ ಅಬ್ಸರ್ವರ್ ಇದ್ರೆ ಅದು ಡಾಟ್ ಆಗುತ್ತೆ, ಅವೇ ಫ್ರಮ್ ದ ಅಬ್ಸರ್ವರ್ ಇದ್ರೆ ಅದು ಕ್ರಾಸ್. ಸೊ ದಿಸ್ ಈಸ್ ದ ಸಿಂಬಾಲಿಕಲ್ ಅಥವಾ ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಕನ್ವೆನ್ಷನ್ ನಾವು ಹೇಗೆ ಇಟ್ಕೊಳ್ತೀವಿ, ಕರೆಂಟ್ ಡೈರೆಕ್ಷನ್, ಆ ತರ ಒಂದು ಕನ್ವೆನ್ಷನ್ ಯು ಕ್ಯಾನ್ ರೆಪ್ರೆಸೆಂಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಯೂಸಿಂಗ್ ಅ ಕ್ರಾಸ್ ಆರ್ ಬೈ ಯೂಸಿಂಗ್ ಅ ಡಾಟ್. ಕ್ರಾಸ್ ಅಂದ್ರೆ ಏನು, ಎರಡು ಕೇಸಲ್ಲೂ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ, ಬಟ್ ಕ್ರಾಸ್ ಅಂತ ಹೇಳಿದಾಗ ಇಂಟು ದ ಪ್ಲೇನ್ ಆಫ್ ದ ಪೇಪರ್ ಅಂಡ್ ಅವೇ ಫ್ರಮ್ ದ ಅಬ್ಸರ್ವರ್. ಅದೇ ನಾವು ಡಾಟ್ ಹೇಳಿದ್ರೆ ಇಟ್ ಈಸ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಪೇಪರ್ ಅಂಡ್ ಟುವರ್ಡ್ಸ್ ದ ಅಬ್ಸರ್ವರ್ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗ. ಸೊ ಈಗ ನೆಕ್ಸ್ಟ್ ನಾವು ಇನ್ನೊಂದು ಡಿರೈವೇಶನ್ ಕಲ್ತ್ಕೊಳ್ಳೋಣ. ದಟ್ ಈಸ್ ಮ್ಯಾಗ್ನೆಟಿಕ್ ಮೊಮೆಂಟ್ ಯೂಸ್ ಮಾಡಿಕೊಂಡು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಏನು ಲಾಸ್ಟ್ ಕ್ಲಾಸ್ ಅಲ್ಲಿ ಯೂಸ್ ಮಾಡಿದ್ವಿ, ಅದನ್ನ ತಗೊಂಡು ನಾವೀಗ ಒಂದು ಮ್ಯಾಗ್ನೆಟಿಕ್ ಗೈರೋ ಮೊಮೆಂಟ್ ಅಥವಾ ಗೈರೋ ಮ್ಯಾಗ್ನೆಟಿಕ್ ರೇಷಿಯೋ ನಾವು ಫೈಂಡ್ ಔಟ್ ಮಾಡೋಣ. ಒಂದು ಡೈಪೋಲ್ ಮೊಮೆಂಟ್ ಎಕ್ಸ್ಪ್ರೆಷನ್ ಇಟ್ಕೊಂಡು. ಸೊ ಅದಕ್ಕೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಫಸ್ಟ್ ವಿಲ್ ಕನ್ಸಿಡರ್ an electron revolving round the nucleus. ನ್ಯೂಕ್ಲಿಯಸ್ ಸುತ್ತುತ್ತಿರುವಂತ ಒಂದು ಎಲೆಕ್ಟ್ರಾನ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಎಲೆಕ್ಟ್ರಾನ್ ಏನಿದೆ, ಸೊ ದ ಎಲೆಕ್ಟ್ರಾನ್ is having the charge E and mass me. And what is the value of charge of an electron? It is equal to 1.6 into 10 power minus 19 coulomb. And what is the mass of an electron? It is equal to 9 into 9.1 into 10 power minus 31 kg. So ಇದರ ರೇಡಿಯಸ್ ಏನಿದೆ ಅದನ್ನ ನಾವು r ಅಂತ ಇಟ್ಕೊಳ್ಳೋಣ. ಸೊ ಅದು ಮ್ಯಾಗ್ನೆಟಿಕ್ ಮೊಮೆಂಟ್ ಡೈರೆಕ್ಷನ್, ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಅದು ಪರ್ಪೆಂಡಿಕ್ಯುಲರ್ ಆಗಿ ಹಾಕೊಳ್ಳೋಣ. ಸೊ ಇದಕ್ಕೆ ನಾವು ಇವಾಗ whenever there is a flow of charge, ಒಂದು ಚಾರ್ಜ್ ಮೂವ್ ಆಗ್ತಾ ಇದೆ, ಫ್ಲೋ ಇದೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಏನ್ ಪ್ರೊಡ್ಯೂಸ್ ಆಗುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ಲೆಟ್ ದಟ್ ಕರೆಂಟ್ ಬಿ I is equal to Q by T ಅಂತ ಇಟ್ಕೊಳ್ಳೋಣ. ಫಾರ್ ದಿಸ್ ಆಸ್ equation number 1, I is the current, I is the current whenever there is a flow of charge. ಒಂದು ಚಾರ್ಜ್ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಅದನ್ನ ನಾವು I is equal to Q by T ಅಂತ ತಗೊಳ್ತೀವಿ. ಸೊ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಕನ್ಸಿಡರ್ ಮಾಡಿರುವಂತ ಚಾರ್ಜ್ ಯಾವುದು, ಎಲೆಕ್ಟ್ರಾನ್. ಸೊ ಹಾಗಾಗಿ Q
ಒನ್ ರೆವಲ್ಯೂಷನ್ ಅಂತ ಕರಿತೀವಿ, ಒಂದು ಕಂಪ್ಲೀಟ್ ರೆವಲ್ಯೂಷನ್ ಅಂತ ಕರಿತೀವಿ. ಸೊ ಟು ಕಂಪ್ಲೀಟ್ ಒನ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಆ ಒಂದು ಕಂಪ್ಲೀಟ್ ರೆವಲ್ಯೂಷನ್ ತಗೊಳ್ಳೋಂಥ ಟೈಮ್ನ ನಾವೇನಂತ ಕರಿತೀವಿ, ಪೀರಿಯಡ್ ಅಂತ ಕರಿತೀವಿ. ಸೊ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಕಂಪ್ಲೀಟ್ ಆ ರೆವಲ್ಯೂಷನ್ ಅಂತ ಹೇಳಿದ್ರೆ ವಿಲ್ ಕಾಲ್ ಇಟ್ ಆಸ್ ಅ ಪೀರಿಯಡ್. ಸೊ ಪೀರಿಯಡ್ ಸಿಂಬಲ್ ಏನು, ಕ್ಯಾಪಿಟಲ್ ಟಿ, and you call this as equation number 2. Now we can calculate the expression for velocity. Velocity expression ಏನು, velocity is calculated as distance by time. ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡ್ತಾ ಇದೆ ನಮಗೆ ಒಂದು ರೆವಲ್ಯೂಷನ್, ಒಂದು ಸರಿ ಅದು ರಿವಾಲ್ವ್ ಆಗಬೇಕು ಅಂತ ಹೇಳಿದ್ರೆ, if an electron has to revolve for a complete revolution, then what is the distance traveled by an electron? It is equal to the circumference of the orbit. ಈ ಆರ್ಬಿಟ್ ಏನಿದೆ ಅದು ಸರ್ಕಂಫರೆನ್ಸ್ ಗೆ ಅದು ಈಕ್ವಲ್ ಆಗಿರುತ್ತೆ. ಅಂಡ್ ವಾಟ್ ಇಸ್ ದ ಸರ್ಕಂಫರೆನ್ಸ್? ಆಲ್ಮೋಸ್ಟ್ ನಾವು ಸರ್ಕಲ್ ಅಂತ ತಗೊಳ್ತೀವಿ. ಸೊ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಎಷ್ಟಿರುತ್ತೆ? ಇಟ್ ಈಸ್ 2πr. ಸೊ 2πr ಅದಕ್ಕೆ ತಗೊಳ್ಳುವಂತ ಟೈಮ್ ಎಷ್ಟಿತ್ತು? ಇಟ್ ಈಸ್ 1 ಪೀರಿಯಡ್, ದಟ್ ಈಸ್ ಕ್ಯಾಪಿಟಲ್ T. ಸೊ ಇಲ್ಲಿ you solve for T, you have T is equal to 2πr divided by V. Call this as equation number 4. And what is this? This is the current due to the closed charge. This is the current due to an electron. This is the velocity with which an electron is revolving round the nucleus. And this is the expression for period. So ಇದೊಂದು period ಗೆ expression. ಹೌದಲ್ವಾ? ಈಗ ನಾವೇನ್ ಮಾಡ್ತೀವಿ, you substitute the value of period in the expression for current. That is, substitute 4 in 2. We have I is equal to E divided by 2πr by V ಆಗುತ್ತೆ. V goes to the numerator, we have EV divided by 2πr. And you call this as equation number 5. So now consider the expression for dipole moment. Magnetic dipole moment. And what is the expression for magnetic dipole moment? It is M is equal to IA. Product of current and area ಅಂತ ಹೇಳಿ ನಾವು ಕ್ಲಾಸ್ ಅಲ್ಲಿ ಕಲ್ತ್ಕೊಂಡಿದೀವಿ. ಆ ಎಕ್ಸ್ಪ್ರೆಷನ್ ನ ಹಾಕೊಂಡ್ರೆ M equals IA ಆಗುತ್ತೆ. I ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ ಆಲ್ರೆಡಿ. A ಅಂದ್ರೆ ಏರಿಯಾ ಆಫ್ ಸರ್ಕಲ್. ವಾಟ್ ಇಸ್ ದ ಏರಿಯಾ ಆಫ್ ಸರ್ಕಲ್? ಇಟ್ ಇಸ್ πr ಸ್ಕ್ವೇರ್. Substitute the value, you get M is equal to I is EV divided by 2πr and A area is πr square. Here pi and r get cancelled. Finally we have EV divided by EVR divided by 2. So EVR divided by 2 ಸಿಕ್ಕಿದೆ ನಮಗೆ. M is equal to EVR divided by 2. Now multiply and divide by mass of an electron. Mass of an electron ಏನಿದೆ ಅದನ್ನ ನಾವು ಮಲ್ಟಿಪ್ಲೈ ಮತ್ತೆ ಡಿವೈಡ್ ಮಾಡ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ M is equal to E by 2me. ಇಲ್ಲಿ ನೋಡಿ MVR ಇದೆಯಲ್ಲ ಇಂಟು MVR. MVR ಅಂದ್ರೆ ಏನು? ನಾವು ಫಸ್ಟ್ ಇಯರ್ ನಲ್ಲಿ ಕಲ್ತ್ಕೊಂಡಿದ್ದೀವಿ. MVR is nothing but the angular momentum and it is denoted with the symbol capital L. L is equal to MEVR, which is nothing but angular momentum of the electron. Linear momentum ಹೇಗೆ ಕಂಡುಹಿಡಿದ್ವಿ ನಾವು, ಅದೇ ತರ angular momentum ನಾವು ರೊಟೇಷನ್ ಎಫೆಕ್ಟ್ ಅಲ್ಲಿ ನಾವು ಪ್ರೀವಿಯಸ್ ಇಯರ್ ನಲ್ಲಿ ಫಸ್ಟ್ PUC ಇದ್ದಾಗ ನೀವು ಕಲ್ತಿದ್ದೀರಿ. ಸೊ ಅದೇ ಸೇಮ್ ಒಂದು ಎಲೆಕ್ಟ್ರಾನ್ಗೆ angular momentum ನಮಗೆ ಸಿಕ್ತು. ನಾವು ಸಬ್ಸ್ಟಿಟ್ಯೂಟ್ ದಟ್ ವ್ಯಾಲ್ಯೂ ಹಿಯರ್. ವಿ ಹ್ಯಾವ್ M is equal to E by 2me into L, where L is the angular momentum. Now take this L to the left hand side. Then we have
to E by 2me, which is nothing but the gyromagnetic ratio. Gyromagnetic ratio. So gyromagnetic ratio ಅಂತ ಹೇಳಿದ್ರೆ it is the ratio of magnetic dipole moment to the angular momentum of the electron which is revolving around the nucleus in an atom. So ಇದರ ವ್ಯಾಲ್ಯೂ ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ m/l is equal to, we know the value of charge of an electron, that is 1.6 into 10 power minus 19 divided by 2 into what is the mass of an electron? It is 9.1 into 10 power minus 31 kg. You calculate the value and you will get the value of the ratio of magnetic dipole moment to the angular momentum, which is called as gyromagnetic ratio. Calculate the value, you will get the value is 1.6 divided by 9.1, that is 0.088 into, if this 10 power minus 31 goes to numerator, it becomes plus 31 ಅಲ್ಲಿ 19 ಹೋದ್ರೆ you will have 12. 10 power, if this minus goes to the numerator, it becomes plus, then it is 12. Shift the value, you shift the value, then it is, since it is plus, if you go to the towards the right hand side, then its value will be decreased. Then it is 8 point. ನೋಡಿ ಇಲ್ಲಿ one value shift ಮಾಡಿದ್ರೆ 11 ಆಗುತ್ತೆ, ಇನ್ನೊಂದು value shift ಮಾಡಿದ್ರೆ 8 ಆಗುತ್ತೆ. ಅವಾಗ ಏನಾಯ್ತು ಅದು 8.8 into 10 power 10. And what is the unit? Unit ಏನು? ಇಲ್ಲಿ ನೋಡಿ ಇಲ್ಲಿ m/l is equal to E by me ಇದೆ. So constant ಬಿಟ್ಬಿಡಿ. E by me ಇದೆ. So we can write the unit for the gyromagnetic ratio as charge unit is coulomb and mass is measured in kg, and it is coulomb per kg. Coulomb per kg. ಹೌದಲ್ವಾ? ನೆಕ್ಸ್ಟ್ ಇದನ್ನೇ ನಾವು ಬೋರ್ ಮ್ಯಾಗ್ನೆಟಾನ್ ಅಂತ ಬರ್ಕೊಳ್ತೀವಿ. ಏನಂತ ಬರ್ಕೊಳ್ತೀವಿ? ಬೋರ್ ಮ್ಯಾಗ್ನೆಟಾನ್ ಅಂತ ಹೇಳಿ ಬರ್ಕೊಳ್ತೀವಿ. ಬೋರ್ ಮ್ಯಾಗ್ನೆಟಾನ್. ಬೋರ್ ಮ್ಯಾಗ್ನೆಟಾನ್ ಅಂದ್ರೆ ಏನಿಲ್ಲ, here we will consider the Bohr's postulate. ಏನು ಒಂದು ಆಟಮ್ಸ್ ಬಗ್ಗೆ ಸ್ಟಡಿ ಮಾಡುವಾಗ ನೀಲ್ಸ್ ಬೋರ್ ಅನ್ನೋರು ಒಂದು ಪಾಸ್ಟುಲೇಟ್ಸ್ ನ ಹಾಕ್ತಾರೆ. ಹೇಗೆ ಆಟಮ್ಸ್ ಇರುತ್ತೆ, ಅದ್ರ ಸ್ಟ್ರಕ್ಚರ್ ಹೇಗೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಬೋರ್ಸ್ ಪಾಸ್ಟುಲೇಟ್ಸ್ ಅಂತ ಹೇಳಿ ಬಿಡ್ತಾರೆ. ಒಂದು 4-5 ಪಾಸ್ಟುಲೇಟ್ಸ್ ಇದೆ. ದಟ್ ಯು ಸ್ಟಡಿ ಇನ್ ಯೋರ್ ಫರ್ದರ್ ಚಾಪ್ಟರ್ಸ್, ಅಂದ್ರೆ ಮಾಡರ್ನ್ ಫಿಸಿಕ್ಸ್ ಅಲ್ಲಿ ನಾವು ಕಲ್ತ್ಕೊಳ್ತೀವಿ. ಸೊ ಇವಾಗ ಅಷ್ಟು ಪಾಸ್ಟುಲೇಟ್ಸ್ ಅಲ್ಲಿ ಒನ್ ಆಫ್ ದ ಪಾಸ್ಟುಲೇಟ್ಸ್ ಯೂಸ್ ಮಾಡಿಕೊಂಡು we are going to explain the Bohr magneton, and here we have the expression for angular momentum, that is L is equal to m/e/v/r, and that is nh by 2 pi. This is one of the Bohr's postulate. ಅಂದ್ರೆ ಒಂದು ಆಂಗುಲರ್ ಮೊಮೆಂಟ್ ಏನಿದೆ, ಒಂದು ಎಲೆಕ್ಟ್ರಾನ್ಸ್ ಒಂದು ಆರ್ಬಿಟಲ್ ಸುತ್ತುತ್ತಾ ಇದೆ ಅಂತ ಹೇಳಿದ್ರೆ ಅದರ ಒಂದು ಆಂಗುಲರ್ ಮೊಮೆಂಟಮ್ ಎಷ್ಟು ಇರುತ್ತಪ್ಪ ಅಂದ್ರೆ ಇಟ್ ಇಸ್ ಈಕ್ವಲ್ ಟು nh by 2 pi ಅಷ್ಟು ಇರುತ್ತೆ ಅಂತ. ವೇರ್ ದಿಸ್ h is called as Planck's constant, and its value is 6.625 into 10 power minus 34. ಈ L ವ್ಯಾಲ್ಯೂನ ಇಲ್ಲಿ ಹಾಕೊಳ್ಳೋಣ. Equation, call this as equation number 6. In equation 6 we have m is equal to E by 2me into nh by 2 pi, and this is NEH divided by 4 pi m. And this is nothing but Bohr's magneton. Now we can calculate the value for first orbit. ಅಂದ್ರೆ Bohr's orbit ಅಂತಾನೆ ಕರಿತೀವಿ ನಾವು ಯಾವುದೇ ಒಂದು ಆಟಮ್ದು ಫಸ್ಟ್ ಆರ್ಬಿಟ್ ನ ತಗೊಂಡಾಗ, ಅಂದ್ರೆ n is equal to 1 ಇದ್ದಾಗ, for n equals 1
n ಅಂದ್ರೆ 1, e ಅಂದ್ರೆ 1.6 into 10 power minus 19, h ಅಂತ ಹೇಳಿದ್ರೆ 6.625 into 10 power minus 34 whole divided by 4 into 3.14 into 9.1 into 10 power minus 30. So calculate ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. 1.6 into 6.625 divided by 4 divided by 14 divided by 9.1. We have 0.0927 into 10 power. 10 powers ಕಂಡುಹಿಡಿಯಿರಿ. If 10 power minus 31 goes to the numerator, it becomes plus 31. 90 ಇದೆ, 34 ಇದೆ, minus 53 ಬಂತು. ಅದರಲ್ಲಿ 31 ನ ಮೈನಸ್ ಮಾಡಿದ್ರೆ we have minus 22. We have 10 power and minus 22. So here we have got the negative power. ಇಲ್ಲಿ ನಮಗೆ ಏನು ಬಂದಿತ್ತು? We have got the positive power. ಪಾಸಿಟಿವ್ ಪವರ್ ಇದ್ದಾಗ ನಾವು ರೈಟ್ ಗೆ ಹೋದಾಗ ಅದು ಡಿಕ್ರೀಸ್ ಆಗಿತ್ತು. ಇಲ್ಲಿ ರೈಟ್ ಗೆ ಹೋದಾಗ ಏನಾಗಬೇಕು? ನಮಗೆ ಇನ್ಕ್ರೀಸ್ ಆಗಬೇಕು. ಅದನ್ನ ನೆನಪಿಟ್ಕೊಳ್ಳಿ. ನೋಡಿ, ಈಗ 1 place 2 place. If I move towards the right for 2 places, then it is 9.27 into ಪ್ಲಸ್ ಇದ್ದಾಗ ಡಿಕ್ರೀಸ್ ಆಗಿತ್ತು, ಮೈನಸ್ ಇದ್ದಾಗ ಏನಾಗಬೇಕು? ಇನ್ಕ್ರೀಸ್ ಆಗಬೇಕು. ಅವಾಗ 10 power minus 24 ಆಗುತ್ತೆ. And what is the unit for magnetic dipole moment? It is IA. IA ಅಂತ ಹೇಳಿದ್ರೆ 5 amps ampere, area ಅದು meter square, hence it is ampere meter square. So this is the value of magnetic dipole moment for the Bohr's orbit, or it is the first orbit. So first orbit ಅಲ್ಲಿ ಎಲೆಕ್ಟ್ರಾನ್ ಏನು ರಿವಾಲ್ವ್ ಆಗ್ತಾ ಇರುತ್ತೆ ಅದರ ಡೈಪೋಲ್ ಮೊಮೆಂಟ್ ಎಷ್ಟಿರುತ್ತೆ? ಇಟ್ ಈಸ್ 9.27 into 10 power minus 24 ampere meter square ಇರುತ್ತೆ. Hope you have understood the class. In the next class we will continue with other topics. Thank you.